ರಾಮಾಯಣದ ಕುರುಹುಗಳನ್ನ ಜೀವಂತವಾಗಿ ಇಟ್ಕೊಂಡಿರುವಂತಹ ಕ್ಷೇತ್ರ. ಸೀತಾಮಾತೆ ವನವಾಸ ಮಾಡಿದ ಲವಕುಶರು ಜನಿಸಿದಂತಹ ಸ್ಥಳ ಅದು. ರಾಮ ಲಕ್ಷ್ಮಣರು ಲವಕುಶರೊಟ್ಟಿಗೆ ಕಾಳಗ ಮಾಡಿದ ಸ್ಥಳ ಕೂಡ ಹೌದು. ಅಲ್ಲಿ ಮಹರ್ಷಿ ವಾಲ್ಮೀಕಿ ಆಶ್ರಮ. ರಾಮ ಲಕ್ಷ್ಮಣ ಲವಕುಶರೊಂದಿಗೆ ಯುದ್ಧ ಮಾಡಿ ಗೆದ್ದ ನೆನಪಿನಾರ್ಥ 101 ಲಿಂಗಗಳ ಪ್ರತಿಷ್ಠಾಪನೆ ಕೂಡ ಮಾಡಲಾಗಿದೆ. ಆ ಸ್ಥಳ ಯಾವುದು ಅಂತ ಬನ್ನಿ ನೋಡ್ಕೊಂಡು ಬರೋಣ. ಅಯೋಧ್ಯೆಗೂ ಕರುನಾಡಿಗೂ ಇದೆ ನಂಟು. ಕೋಲಾರದಲ್ಲಿದೆ ರಾಮಾಯಣದ ಕುರುಹುಗಳು. ಭಾರತ ಅಂದ್ರೆ ರಾಮಾಯಣ ಮತ್ತು ಮಹಾಭಾರತಗಳ ಚರಿತ್ರೆಯನ್ನ ಸಾರುವ ನೆಲೆ. ಭಾರತದಲ್ಲಿ ಯಾವುದೇ ಮೂಲೆಗೆ ಹೋದ್ರೂ ಶ್ರೀರಾಮನ ಕತೆ ಹೇಳುತ್ತೆ. ಅದರಲ್ಲೂ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ತೇತ್ರಾಯುಗ ಕಾಲದ ಆವಂತಿಕ ಕ್ಷೇತ್ರ ಇವತ್ತಿನ ಆವಣಿ ಗ್ರಾಮ ರಾಮಾಯಣ ಕಾಲದ ಕುರುಹುಗಳನ್ನು ಹೊಂದಿದೆ. ಆವಣಿ ಅಂದ್ರೆ ಪುಣ್ಯಭೂಮಿ. ಇಲ್ಲಿ ರಾಮ ಮತ್ತು ಸೀತಾಮಾತೆಯ ಕೆಲವು ಕುರುಹುಗಳು ಇದೆ ಅಂತ ಹೇಳಲಾಗುತ್ತೆ. ಆವಣಿ ಗ್ರಾಮಕ್ಕೆ ಹೊಂದ್ಕೊಂಡಿರೋ ಬೆಟ್ಟವನ್ನ ಸೀತಮ್ಮ ಬೆಟ್ಟ, ವಾಲ್ಮೀಕಿ ಗುಹೆ ಅಂತ ಕೂಡ ಕರೀತಾರೆ. ಸೀತಾಮಾತೆ ವನವಾಸಕ್ಕೆ ಬಂದಾಗ ಆಶ್ರಯ ಪಡೆದಂತಹ ಸ್ಥಳ ವಾಲ್ಮೀಕಿ ಆಶ್ರಮ ಅಂತ ಹೇಳಲಾಗುತ್ತೆ. ದೇಶದ ಏಕೈಕ ಸೀತಾ ಪಾರ್ವತಿ ಬೆಟ್ಟದಲ್ಲಿ ನಾವಿದ್ದೇವೆ. ಇಲ್ಲಿ ನೋಡೋದಾದ್ರೆ ಸೀತಾಮಾತೆಯ ದೇಶದಲ್ಲೇ ಏಕೈಕ ಸೀತಾಮಾತೆಯ ಒಂದು ದೇವಾಲಯ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ರಾಮಾಯಣದ ಕುರುಹುಗಳನ್ನು ಸಾಕಷ್ಟು ಕಾಣ್ಬೋದು. ನಾವಿವತ್ತು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಆವಣಿ ಕ್ಷೇತ್ರದಲ್ಲಿದ್ದೇವೆ. ಇಲ್ಲಿ ನೋಡೋದಾದರೆ ಈ ಒಂದು ಆವಣಿ ಬೆಟ್ಟದಲ್ಲಿ ಸೀತಾ ಪಾರ್ವತಿ ಇಲ್ಲಿ ಪ್ರತಿಷ್ಠಾಪನೆ ಆಗಿದ್ದಾಳೆ ಅನ್ನೋ ಒಂದು ನಂಬಿಕೆ ಇಲ್ಲಿರ್ತಕ್ಕಂಥದ್ದು. ಹಾಗಾಗಿನೇ ಇಲ್ಲಿ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿ ಸೀತಾ ಪಾರ್ವತಿ ಸಮೇತ ಇಲ್ಲಿ ಪೂಜೆ ಮಾಡೋದು ಇಲ್ಲಿನ ನಂಬಿಕೆ ಆಗಿರ್ತಕ್ಕಂಥದ್ದು. ಏನು ಕಳೆದ ರಾಮಾಯಣದ ಸಂದರ್ಭದಲ್ಲಿ ಸೀತಾಮಾತೆಯನ್ನು ವನವಾಸಕ್ಕೆ ಕಳಿಸಿದಂಥ ಸಂದರ್ಭದಲ್ಲಿ ಏನು ಆಕೆಯನ್ನು ಇಲ್ಲಿ ಶ್ರೀರಾಮ ತಂದು ಇಲ್ಲಿ ಬಿಟ್ಟಿದ್ದ. ಇಲ್ಲಿ ವಾಲ್ಮೀಕಿ ಆಶ್ರಮ ಜೊತೆಗೆ ಲವಕುಶರಿಗೆ ಜನ್ಮ ಕೊಟ್ಟಿದ್ದು ಸೀತಾಮಾತೆ ಇಲ್ಲಿ ಅನ್ನೋ ಒಂದು ನಂಬಿಕೆ ಮತ್ತು ಪ್ರತೀತಿ ಇಲ್ಲಿರ್ತಕ್ಕಂಥದ್ದು. ಅದರಂತೆ ನಾವು ಕೆಳಭಾಗದಲ್ಲಿ ನೋಡೋದಾದರೆ ಅದು ಏನು ರಾಮಲಿಂಗೇಶ್ವರ ದೇವಾಲಯ. ಅಲ್ಲಿ ಯುದ್ಧ ಗೆದ್ದ ನಂತರ ಯುದ್ಧದ ನೆನಪಿಗಾಗಿ ಮಾಡಿರುವಂಥ ಒಂದು ದೇವಾಲಯ. ಇನ್ನು ಇದು ಆವಣಿ ಕ್ಷೇತ್ರ, ಮುಳಬಾಗಿಲು ತಾಲೂಕಿನ ಆವಣಿ ಆವಂತಿಕ ಕ್ಷೇತ್ರ ಅಂತಲೇ ಇದನ್ನು ಕರೆಯಲಾಗುತ್ತೆ. ಇದು ಏನು ರಾಮಾಯಣದ ಕುರುಹುಗಳನ್ನು ಹೊಂದಿರುವಂಥ ಕ್ಷೇತ್ರ. ಇಲ್ಲಿ ಈ ಭಾಗದಲ್ಲಿ ನೋಡೋದಾದರೆ ಇಲ್ಲಿ ಏನು ಮಹರ್ಷಿ ವಾಲ್ಮೀಕಿ ಅವರ ಆಶ್ರಮ ಜೊತೆಗೆ ಸೀತಾಮಾತೆ ಇಲ್ಲಿ ಲವಕುಶರಿಗೆ ಜನ್ಮ ಕೊಟ್ಟಂಥ ಸಂದರ್ಭದಲ್ಲಿ ಅವರಿಗೆ ಬೇಕಾದಂಥ ವಸ್ತುಗಳು ಕೂಡ ಇಲ್ಲಿ ಸಾಕಷ್ಟು ಇದ್ದಾವೆ ಅನ್ನುವಂಥ ನಂಬಿಕೆ ಜೊತೆಗೆ ಪ್ರತೀತಿ ಕೂಡ ಇಲ್ಲಿರ್ತಕ್ಕಂಥದ್ದು. ಒಟ್ಟಾರೆ ಕೋಲಾರದ ಆವಣಿ ಕ್ಷೇತ್ರ ಹಲವು ರಾಮಾಯಣದ ಕುರುಹುಗಳನ್ನು ಹೊಂದಿರತಕ್ಕಂಥದ್ದು. ಜೊತೆಗೆ ಸೀತಾಮಾತೆ ಇಲ್ಲಿ ಬಂದು ಲವಕುಶರಿಗೆ ಜನ್ಮ ಕೊಟ್ಟರು ಅನ್ನೋ ಒಂದು ನಂಬಿಕೆ ಜೊತೆಗೆ ಇಲ್ಲಿ ಸಾಕಷ್ಟು ಕುರುಹುಗಳು ಕೂಡ ಇಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು. ಏಕೆಂದರೆ ಇಲ್ಲಿ ವಾಲ್ಮೀಕಿ ಆಶ್ರಮ ಅಂತಿದೆ. ಇಲ್ಲಿ ಲವಕುಶ ಅವರ ಜನನ ಆಗಿರೋವಂಥ ಸ್ಥಳದಲ್ಲಿ ಅವರು ವಾಸಸ್ಥಳ ಮನೆ, ತಾಯಿ ಮನೆ ಅಂತಿದೆ. ಅಲ್ಲಿ ಅವರಿದ್ದಂಥ ಮನೆಯಲ್ಲಿ ಹಂಡೆ, ಪಾತ್ರೆ, ತೊಟ್ಲು ಅದು ಯಾರು ಹಾಳು ಮಾಡಬಾರ್ದು ಅಂದ್ಬಿಟ್ಟು ಆಂಜನೇಯ ಬಂಡೆಗೆ ವಸ್ತುಗಳ ರೂಪ ಕೊಟ್ಟು ಬೋರ್ಲ್ ಹಾಕಿದ್ದಾರೆ. ಆ ಬಂಡೆಯಲ್ಲಿ ಇವತ್ತಿಗೂ ಹೋಗಿ ನಾವು ತಟ್ಟಿದ್ರೆ ತಾಮ್ರದ ದಂಡೆ ಶಬ್ದ ಬರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಸೀತಾ ಪಾರ್ವತಿ ದೇವಸ್ಥಾನ ನಮ್ಮ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ. ಎಲ್ಲ ಕಡೆ ಸೀತಾ, ರಾಮ, ಲಕ್ಷ್ಮಣ, ಸೀತೆ ಕಮಾಂಡ್ ಆಗಿರ್ತಾರೆ ಹೊರತು ಸಪ್ರೇಟ್ ಆಗಿ ಎಲ್ಲೂ ಇಲ್ಲ. ಯಾಕೆಂದರೆ ಇಲ್ಲಿ ಸೀತಾ ಬೇರೆ, ಪಾರ್ವತಿ ಬೇರೆ ಇದ್ದಾರೆ. ಸೀತಾದೇವಿ ರಾಮರು ಬಿಟ್ಬಿಟ್ಟು ವನವಾಸಕ್ಕೆ ಬಂದ ಮೇಲೆ ಮತ್ತೆ ನಾನು ರಾಮರ ದರ್ಶನ ಪಡಿಬೇಕಂದ್ರೆ ವ್ರತ ಪೂಜೆ ಇದ್ರೆ ಹೇಳಿ ಅಂತಾರೆ. ಅವಾಗ ಗೌರಿ ರಥ ಪೂಜೆ ಮಾಡಿ ಅಂತಾರೆ. ಆ ರಥದಲ್ಲಿ ಪಾರ್ವತಿ ದೇವಿನ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅದಕ್ಕೆ ಸೀತಾ ಪಾರ್ವತಮ್ಮ ಅಂತ ಇಲ್ಲಿ ಹೆಸರು. ಇವತ್ತಿಗೂ ರಾಮಾಯಣ ಕಾಲದ ಇತಿಹಾಸವನ್ನ, ಇಲ್ಲಿನ ಪ್ರತೀತಿಯನ್ನ ಜೀವಂತವಾಗಿರಿಸಿಕೊಂಡು ಬರಲಾಗಿದೆ. ಇವತ್ತಿಗೂ ಸೀತಮ್ಮ ಬೆಟ್ಟದಲ್ಲಿ ಸೀತಾಮಾತೆ ಪ್ರತಿಷ್ಠಾಪನೆ ಮಾಡಿರುವ ಪಾರ್ವತಿ ದೇವಾಲಯ ಇದೆ. ಸೀತಾಮಾತೆ ಲವಕುಶರಿಗೆ ಜನ್ಮ ಕೊಡೋ ಸಮಯದಲ್ಲಿ ಪ್ರಸವ ವೇದನೆಯಿಂದ ನರಳಾಡಿದ ಸ್ಥಳವನ್ನ ಇವತ್ತಿಗೂ ನಾವಿಲ್ಲಿ ನೋಡಬಹುದು. ಈ ಪ್ರದೇಶವನ್ನ ಉರುಳುಗುಂಡು ಅಂತ ಮಾಡಲಾಗಿದೆ. ಇನ್ನು ಮಕ್ಕಳಾಗದವರು ಇಲ್ಲಿಗೆ ಬಂದು ಧನುಷ್ಕೋಟಿಯಲ್ಲಿ ಸ್ನಾನ ಮಾಡಿ ನಂತರ ಪಾರ್ವತಿ ದೇವಿಗೆ ಪೂಜೆ ಮಾಡಿದ್ರೆ ಮಕ್ಕಳಾಗುತ್ತೆ ಅನ್ನೋ ನಂಬಿಕೆ ಇದೆ. ಸೀತಾ ಪಾರ್ವತಿ ಬೆಟ್ಟಕ್ಕೂ ನಮ್ಮ ರಾಮ ಮಂದಿರಕ್ಕೂ ಒಂಥರ ಸಂಬಂಧ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಭಾವನೆ. ಯಾಕೆಂದರೆ ಈ ಲವಕುಶಗಳು ಹುಟ್ಟಿದಂಥ ಸ್ಥಳ, ಜನ್ಮಸ್ಥಳ ಇದು. ಕುರುಹುಗಳು ಬೇಕಾದಷ್ಟಿದೆ. ಅದನ್ನು ಮಾನ್ಯ ಭಾರತ ಸರ್ಕಾರ ಅದನ್ನು ಗುರುತಿಸಿ ಪುರಾತನ ಇಲಾಖೆಯವರು ಅದನ್ನು ಸಹ ಐಡೆಂಟಿಫೈ ಮಾಡಿ ಅದನ್ನು ಸಮೀಕ್ಷೆ ಮಾಡಿ ಅದೊಂದು ಡಾಕ್ಯುಮೆಂಟ್ರಿ ಇದೆ. ಇಲ್ಲಿ ಪುರಾಣ ಪ್ರಸಿದ್ಧ ಆವಣಿ ಸೀತಾ ಪಾರ್ವತಿ ಮತ್ತು ಲವಕುಶ ಮತ್ತು 101 ಲಿಂಗ ಇಲ್ಲಿ ಪ್ರತಿಷ್ಠಾಪನೆ. ಎಲ್ಲರೂ ರಾಮರು ಯುದ್ಧ ಮಾಡಿದ್ದಕ್ಕೋಸ್ಕರ ಆ ಪಾಪ ಕಳೆಯೋದಕ್ಕೆ ಒಬ್ಬೊಬ್ಬರು ಒಂದೊಂದು ಲಿಂಗನ ಪ್ರತಿಷ್ಠಾಪನೆ ಮಾಡಿ ಆವಣಿಯಲ್ಲಿ 101 ಲಿಂಗವನ್ನು ಮಾಡಿದರೆ ಇದನ್ನು ದಕ್ಷಿಣ ಕಾಶಿ ಕೂಡ ಅಂತಾರೆ. ಮತ್ತು ಇಲ್ಲಿ ಸುಮಾರು ಜಾತ್ರೆ ಆಗ್ತದೆ ಮಾರ್ಚಲ್ಲಿ ನಮ್ಮ ಮಹಾಶಿವರಾತ್ರಿ ಮಾರನೇ ದಿವಸ, ಅಮಾವಾಸ್ಯೆ ದಿವಸ ನಮ್ಮ ರಥೋತ್ಸವ ಆಗ್ತದೆ. ಆ ರಥೋತ್ಸವ ದಿನ ಸುಮಾರು 3 ರಿಂದ 4 ಲಕ್ಷ ಜನ ಸೇರ್ತಾರೆ. ಒಟ್ನಲ್ಲಿ ರಾಮಾಯಣ ನಡೆದು ಯುಗಗಳೇ ಕಳೆದ ಮೇಲೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇರೋದು ಹಿಂದೂಗಳಿಗೆ ಹೆಮ್ಮೆಯ ವಿಚಾರ. ಇಂಥ ಟೈಮಲ್ಲಿ ಅವತಾರ ಪುರುಷ ಶ್ರೀರಾಮಚಂದ್ರ ಕೋಲಾರ ಜಿಲ್ಲೆಯ ಮಣ್ಣಿನಲ್ಲಿ ಪಾದಸ್ಪರ್ಶವಾಗಿದೆ ಅನ್ನೋದು ಜಿಲ್ಲೆಯ ಜನರಿಗೆ ಪುಣ್ಯದ ವಿಚಾರವೇ ಸರಿ. ರವಿ, ಪಬ್ಲಿಕ್ ಟಿವಿ.